ಎ ಎ ಎ ಎ ಎ ಎ ಏ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ದಿನದ ವಿಶೇಷ ಏನಪ್ಪ ಅಂದ್ರೆ ಶಿವರಾತ್ರಿ ದಿನ ಜಯಪ್ರಕಾಶ್ ನಾರಾಯಣ ಪಾರ್ಕ್ನಲ್ಲಿ ಒಂದು 30 ಅಡಿ ಶಿವನ ವಿಗ್ರಹ ಪ್ರತಿಷ್ಠಾಪನೆ ನೋಡಕ್ಕೆ ಹಲವಾರು ಭಕ್ತರು ಬಂದು ಭೇಟಿ ನೀಡಿರ್ತಾರೆ. ಈ ಒಂದು ವಿಷಯನ ನಿಮಗೂ ನಾನು ತೋರಿಸ್ತೇನೆ, ಬನ್ನಿ ಹೋಗಿ ನೋಡೋಣ. ಹೆಲೋ ಫ್ರೆಂಡ್ಸ್, ನಾವಿವಾಗ ಇದ್ದೀವಿ JP ಪಾರ್ಕ್ನ ಒಳಗಡೆ. ಬನ್ನಿ, ಇಲ್ಲಿ ಶಿವನ 30 ಅಡಿಯ ವಿಗ್ರಹ ಪ್ರತಿಷ್ಠಾಪನೆ ನೋಡ್ಕೊಂಬರೋಣ. ಇಲ್ಲಿ ಪೂರ್ತಿ ದೇವಸ್ಥಾನ ಥರ ರೆಡಿ ಮಾಡಿದ್ದಾರೆ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಸ್ಲಿಪ್ಪರ್ಗಳನ್ನೆಲ್ಲ ಹೊರಗಡೆನೆ ಬಿಟ್ಟು ಹೋಗ್ಬೇಕು. ಬನ್ನಿ, ಸ್ಲಿಪ್ಪರ್ ಬಿಟ್ಟು ಹೋಗೋಣ. ಸ್ಲಿಪ್ಪರ್ ಏನೋ ಬಿಟ್ಟಾಯಿತು, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಹತ್ರನೇ ಬರ್ತಾ ಇದ್ದೀವಿ. ನೋಡಿ, ಶಿವನ ಸ್ಟ್ಯಾಚು ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಹೇಗಿದೆ 30 ಅಡಿ ಉದ್ದದ ಶಿವನ ಸ್ಟ್ಯಾಚು. ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಇದರಲ್ಲಿ ನುಸುಳ್ಕೊಂಡು ಹೋಗ್ಬೇಕು. ಸರಿ, ಬನ್ನಿ ಹೋಗೋಣ. ಜನರ ಮಧ್ಯೆ ವಿಡಿಯೋ ಮಾಡೋಕ್ಕೂ ಆಗಲ್ಲ, ಆದರೂ ಮಾಡಲೇಬೇಕು. ನೋಡಿ ಎಷ್ಟು ಜನ ಸೇರಿದ್ದಾರೆ. ಇನ್ನು ಹೊರಗಡೆ ಏನು ಫಂಕ್ಷನ್ ನಡೀತಾ ಇದೆ, ಅಲ್ಲಂತೂ ಇನ್ನೂ ಜನ ಸೇರಿದ್ದಾರೆ. ನೋಡಿ, ಇದು JP ಪಾರ್ಕ್ ಏನು ಡೆಕೋರೇಷನ್ ಮಾಡಿದ್ದಾರೆ. ಇದು JP ಪಾರ್ಕ್ನ ಟಾಯ್ ಟ್ರೈನ್ ಹೋಗೋಕ್ಕೆ ಅಂತ ಅಳಿನೆಲ್ಲ ಮಾಡಿದ್ದಾರೆ. ಬಟ್ ಟಾಯ್ ಟ್ರೈನ್ ಇನ್ನೂ ರೆಡಿ ಆಗಿಲ್ಲ. ನೋಡಿ, ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ ಕರೆಕ್ಟಾಗಿ ನಾವು. ಅಲ್ಲೊಂದು ಹಳ್ಳ ಇದೆ, ಬಟ್ ಅದ್ರಲ್ಲಿ ನೀರಿಲ್ಲ ಅಷ್ಟೇ. ನೋಡಿ ಎಷ್ಟು ಉದ್ದದಿದೆ ಸ್ಟ್ಯಾಚು. ಪೂಜೆ ಎಲ್ಲ ಮಾಡ್ಕೊಂತಿದ್ದಾರೆ. ಆ ಕಡೆ ಮಂಗಳಾರತಿ ತಗೊಳ್ತಿದ್ದಾರೆ. ಶಿವನ ಸ್ಟ್ಯಾಚು ಪಕ್ಕದಲ್ಲೇ ಇನ್ನೊಂದು ಸ್ಟ್ಯಾಚು ಇತ್ತು. ಇದು ತಾಂಡವ ಶಿವನ ಒಂದು ಸ್ಟ್ಯಾಚು ಆಗಿರುತ್ತೆ. ಕರೆಕ್ಟಾಗಿ ಸನ್ಸೆಟ್ ಟೈಮಿಗೆ ಬಂದಿರೋದ್ರಿಂದ ಶಿವನ ನೆತ್ತಿ ಮೇಲಿರೋಂಥ ಒಂದು ಚಂದ್ರನ ಸೆಂಟ್ರಲ್ಲಿ ಸನ್ಸೆಟ್ನ ಇರಿಸಿ ತೆಗೆದಿರೋಂಥ ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋನ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ದರ್ಶನ ಏನೋ ಆಯಿತು. ಜನ ಜಾಸ್ತಿ ಇರೋದ್ರಿಂದ ಮಂಗಳಾರತಿ ತಗೊಳ್ಳೋಕ್ಕೂ ಸರಿಯಾಗಿ ಆಗಲಿಲ್ಲ. ಆದರೂ ಜನರ ಮೇಲೆ ಬಿದ್ದು ಮಂಗಳಾರತಿನ ತಗೊಂಡು ಬಂದು ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಿ ಮತ್ತೆ ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ನಾವಿವಾಗ ಕೆಳಗಡೆ ಹೋಗ್ತಾ ಇದ್ವಿ. ಕೆಳಗಡೆನೂ ಜನ ತುಂಬ ಇದ್ದಾರೆ. ನೋಡೋಣ ಯಾವ ಅಂತ ಒಂದು ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ.
ನೆಕ್ಸ್ಟ್ ಶಿವ ಪಾರ್ವತಿಯ ಒಂದು ಸ್ಟ್ಯಾಚು, ಒಳ್ಳೆ ಹೂವಿನ ಹಾರ ಎಲ್ಲ ಹಾಕಿ ಅಲಂಕಾರ ಮಾಡಿದ್ರು. ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡೆ. ನೆಕ್ಸ್ಟ್ ಹೋಗಿದ್ದೆ ಪ್ರಸಾದಕ್ಕೆ, ಪ್ರಸಾದ ಕೊಡ್ತಾಯಿದ್ರು, ಇಸ್ಕೊಂಡ್ವಿ. ಪ್ರಸಾದ ತಿನ್ಕೊಂಡು ಹೆಚ್ಚಾಗಿ ಧೂಳಿರೋ ಕಾರಣದಿಂದ ಹೊರಗಡೆ ಹೋದ್ವಿ. ಹೆವಿ ಧೂಳಿತ್ತು ಅಲ್ಲಿ. ಹೊರಗಡೆ ಬರ್ತಿದ್ದಂಗೆ ನಮಗೆ ಕಾಣಿಸಿದ್ದೆ ಬೇಯಿಸ್ತಿರೋ ಮತ್ತು ಹುರಿದಿರೋ ಅಂಥ ಒಂದು ಜೋಳನ ತಿನ್ನಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಬಟ್ ಇವತ್ತು ತಿನ್ನೋ ಅಂಥ ಒಂದು ಚಾನ್ಸ್ ಸಿಕ್ತು. ಬೇಯಿಸಿರೋ ಜೋಳ ಮತ್ತು ಸುಟ್ಟಿರೋ ಜೋಳ ಎರಡೂ ಒಂದೊಂದು ತಗೊಂಡು 2 ಪೀಸ್ ಮಾಡಿಸ್ಕೊಂಡು ನಾನು ನನ್ನ ತಮ್ಮ ಇಬ್ಬರು ತಿಂದ್ವಿ. ಆದರೆ ಸರಿಯಾಗಿ ಬೇಯಿಸಿರಲಿಲ್ಲ, ಆಮೇಲೆ ಒಣಗೋಗಿತ್ತು, ಅಷ್ಟು ಚೆನ್ನಾಗಿರಲಿಲ್ಲ ಜೋಳ. ಆದರೆ ಏನು ಮಾಡೋಕ್ಕಾಗಲ್ಲ, ವೇಸ್ಟ್ ಮಾಡಬಾರ್ದು ಅಂತ. ಇಷ್ಟ ಇರುತ್ತೆ ಇವತ್ತಿನ ವಿಡಿಯೋ. ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಬರೀ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೆಷ್ಟು ವಿಡಿಯೋನ ನಿಮಗೋಸ್ಕರ ಮತ್ತೆ ಸಿಗೋಣ, ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.